ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಅಂಜನೇ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು, ಹ್ಯಾಂಡ್ಲೂಮ್ಸ್, ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸೀರೆಗಳು, ಕಾಟನ್ ಸೀರೆಗಳು ಹಾಗೂ ಯುಗಾದಿ ಹಾಗೂ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ಕಾಟನ್ ಸೀರೆಗಳಿಗೆ 40%, ಸಿಲ್ಕ್ ಮಿಕ್ಸ್ ಸ್ಯಾರೀಸ್ಗಳಿಗೆ 40% ಡಿಸ್ಕೌಂಟ್, ಡೂಪಿಯನ್ ಸಿಲ್ಕ್ ಸ್ಯಾರೀಸ್ಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ 9739303607ಗೆ ಸಂಪರ್ಕಿಸಬಹುದು. ಇದೀಗ ಮುಖ್ಯಾಂಶ. ಚೀಮೂಲ್ ಚುನಾವಣಾ ಸಂದರ್ಭದಲ್ಲಿ 3 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲು ತಾನು ಸಾಕಷ್ಟು ಶ್ರಮಿಸಿದ್ದೇನೆ. ಆದರೂ ಕೂಡ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ, ನಮ್ಮ ನಾಯಕರ ಬಳಿ ಸುಳ್ಳು ಆಪಾದನೆಗಳನ್ನು ಮಾಡಿ, ನನ್ನ ವಿರುದ್ಧ ಪಿತೂರಿ ಮಾಡಿ ನನಗೆ ಸಿಗಬೇಕಾದ ಅವಕಾಶಗಳನ್ನು ತಪ್ಪಿಸುವವರನ್ನು ದೇವರು ಕೂಡ ಕ್ಷಮಿಸುವುದಿಲ್ಲವೆಂದು ಚೀಮೂಲ್ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ ಬಾಬುರವರು ಸಪಕ್ಷದವರು ವಿರುದ್ಧವೇ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಚೀಮೂಲ್ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕು ಕಸ್ಬಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಿರುವ ಉಲವಾಡಿ ಅಶ್ವಥ್ ನಾರಾಯಣ ಬಾಬು ಹಾಗೂ ಮಹಿಳಾ ನಿರ್ದೇಶಕಿ ಸುಮಾ ರವಿಚಂದ್ರನ್ ಅವರಿಗೆ ಮುರುಗಮಲ್ಲ ಹೋಬಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಮುರುಗಮಲ್ಲದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಭೆಯಲ್ಲಿ ಹಾಜರಿದ್ದ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಚೀಮೂಲ್ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ ಬಾಬು ಮಾತನಾಡಿ, ಚೀಮೂಲ್ ಚುನಾವಣಾ ಪೂರ್ವದಲ್ಲಿ ನಮ್ಮ ಪರವಾಗಿ 160 ಸಹಕಾರ ಸಂಘಗಳಿದ್ದವು. ತಾಲೂಕಿನ 3 ಕ್ಷೇತ್ರಗಳು ವಿಂಗಡಣೆಯಾದ ಸಂದರ್ಭದಲ್ಲಿ ಮತಗಳು ಡಿವೈಡ್ ಆದರೂ ಕೂಡ 3 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲು ನಾನು ಕೂಡ ಎಲ್ಲಾ ರೀತಿಯ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದೆ. 3 ಕ್ಷೇತ್ರಗಳಲ್ಲಿ ನಮಗೆ ಹೆಚ್ಚಿನ ಬಹುಮತವಿದ್ದರೂ ಕೂಡ 2 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸೋಲನ್ನು ಅನುಭವಿಸಬೇಕಾಯಿತು. ಚುನಾವಣೆ ಘೋಷಣೆ ಆದಾಗಿನಿಂದ ಚುನಾವಣೆಯನ್ನು ಎದುರಿಸಲು ಏನೆಲ್ಲ ತಂತ್ರಗಾರಿಕೆ ಮಾಡುತ್ತಿದ್ದೆ ಎಂಬ ಕ್ಷಣದ ಮಾಹಿತಿಯನ್ನು ನಾನು ನಮ್ಮ ನಾಯಕರಾದ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಗಮನಕ್ಕೆ ತರುತ್ತಿದ್ದೆ. 2 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿರುವುದಕ್ಕೆ ನನ್ನ ಮೇಲೆ ಹಲವಾರು ಆಪಾದನೆಗಳು ಬರುತ್ತಿದ್ದು, ಇವತ್ತು ನನ್ನ ಮೇಲೆ ರಾಜಕಾರಣ ಅಂದರೆ ಪರ ವಿರೋಧ, ಜೊತೆಯಲ್ಲೇ ಇರುವ ಶತ್ರು ಮಿತ್ರರಿರುತ್ತಾರೆ, ನನ್ನನ್ನು ಮೆಚ್ಚಿಸೋರಿರುತ್ತಾರೆ, ತೆಗಳೋರಿರುತ್ತಾರೆ. ಇವೆಲ್ಲವನ್ನು ನೋಡಿಕೊಂಡು ಕಳೆದ 30 ವರ್ಷಗಳಿಂದ ರಾಜಕಾರಣ ಮಾಡಿಕೊಂಡು ಬಹಳಷ್ಟು ಅವಮಾನ ಕಷ್ಟಗಳನ್ನು ಎದುರಿಸಿಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ. ಇವತ್ತು ನನ್ನ ಮೇಲೆ ಬೇರೆ ಬೇರೆ ಆಪಾದನೆಗಳು ಮಾಡಿದ್ದು ಅವರು ಯಾರು ಎಂದು ಇವತ್ತಲ್ಲೂ ನಾಳೆ ಗೊತ್ತಾಗುತ್ತದೆ. ಯಾರು ಇದರ ಹಿಂದೆ ಇದ್ದಾರೆ ಎಂದು ಮುರುಗಮಲ್ಲ ಕ್ಷೇತ್ರದಲ್ಲಿ ಮುಕ್ತೀಶ್ವರ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಕೈಲಾಸಗಿರ ಕ್ಷೇತ್ರದಲ್ಲಿ ಈಶ್ವರ ಇದ್ದಾನೆ. ನಾನು ಎಲ್ಲಿಯಾದರೂ ತಪ್ಪು ಮಾಡಿದ್ದರೆ ಅನುಭವಿಸುತ್ತೇನೆ, ಇಲ್ಲ ನನ್ನ ಮೇಲೆ ತಪ್ಪು ಹೇಳಿಕೆ ನೀಡಿ ನಮ್ಮ ನಾಯಕರ ಬಳಿ ತಪ್ಪಾಗಿ ಅರ್ಥೈಸಿ ಕಿವಿ ಚುಚ್ಚಿರುತ್ತಾರೋ ಅವರು 100 ಭಾಗ ನೋವು ಅನುಭವಿಸುತ್ತಾರೆ ಎಂದು ತಮ್ಮ ಸ್ವಪಕ್ಷದ ಮುಖಂಡರ ವಿರುದ್ಧವೇ ಕಿಡಿಕಾರಿದ ಅವರು ನನ್ನ ಗೆಲುವಿಗೆ ಪಕ್ಷಾತೀತವಾಗಿ ಸಹಕರಿಸಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಹಾಗೂ ಹಾಲು ಉತ್ಪಾದಕ ರೈತರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವುದಾಗಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮುರುಗಮಲ್ಲ ಹೋಬಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚೀಮೂಲ್ ನೂತನ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ ಬಾಬು ಹಾಗೂ ಮಹಿಳಾ ನಿರ್ದೇಶಕಿ ಸುಮಾ ರವಿಚಂದ್ರನ್ ಅವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚೀಮೂಲ್ ಮಹಿಳಾ ನಿರ್ದೇಶಕಿ ಸುಮಾ ರವಿಚಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ನಂದಿಗನಹಳ್ಳಿ ಪಟೇಲ್ ಅಶ್ವಥ್ ನಾರಾಯಣ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀರಾಮ್ ರೆಡ್ಡಿ, ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್, ಡಾಕ್ಟರ್ ಕಾವ್ಯ, ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅನ್ಸರ್ ಖಾನ್ ಸೇರಿದಂತೆ ಮುರುಗಮಲ್ಲ ಹೋಬಳಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳು, ಮುಖಂಡರು, ಹಾಲು ಉತ್ಪಾದಕರು ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಬಸ್ ಡಿಪೋ ಹತ್ರ ತೆರೆಯಲಾಗಿದೆ. ಇಲ್ಲಿ ಟಿವಿ,
ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಅಪ್ ಟು 20K ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಆಫರ್ಸ್ ಆನ್ ಕ್ರೆಡಿಟ್ ಕಾರ್ಡ್ಸ್. ಬೈ ಪ್ರಾಡಕ್ಟ್ಸ್ ವರ್ತ್ 5,099 or more and receive a free gift worth up to 7,099. Refrigerators, washing machines, air fryers, sound bars and iron box are free. Air conditioners 1 EMI off in paper finance. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ, ಬೆಂಗಳೂರು ರಸ್ತೆ. ವಿವರಗಳಿಗೆ 8928952716ಗೆ ಸಂಪರ್ಕಿಸಬಹುದು. ಏನು ಫೆಬ್ರವರಿಯಲ್ಲಿ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ತಮ್ಮನ್ನ ಸುಮಾರು 10-12 ವರ್ಷಗಳ ಕಾಲ ಇಡೀ ತಾಲೂಕಿನಲ್ಲಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಭಿವೃದ್ಧಿಯನ್ನ ಮಾಡಿ ಬಹಳ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂಥ ಬಾಬುರವರಿಗೆ ಮುರುಮಲ ಹೋಬಳಿ ಮತ್ತು ಕಸ್ಬಾ ಹೋಬಳಿ ಎಲ್ಲ ಹಾಲು ಒಕ್ಕೂಟದ ಡೆಲಿಗೇಟ್ ಅಂದರೆ ಅಧ್ಯಕ್ಷ ಯಾರು ಡೆಲಿಗೇಟ್ ಪಡೆದಿರ್ತಾರೆ ತಾವೆಲ್ಲ 10-12 ವರ್ಷಗಳಿಂದ ಏನು ಬಾಬು ಅವರು ಈ ಒಂದು ಹಾಲು ಒಕ್ಕೂಟಗಳಿಗೆ ಸೇವೆ ಸಲ್ಲಿಸಿದ್ದಾರೆ. ಆ ಸೇವೆಯನ್ನು ಗುರುತಿಸಿ ತಾವು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ತಾವೆಲ್ಲ ಗೆಲ್ಲಿಸಿದ್ದೀರ. ಅದಕ್ಕೆ ತಮ್ಮೆಲ್ಲರಿಗೂ ಸಹ ನಾನು ಅನೇಕ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಾಬು ಅವರು ನಿರಂತರವಾಗಿ ಹಾಲು ಒಕ್ಕೂಟಗಳ ಅಭಿವೃದ್ಧಿಗೆ ಅವರು ಶ್ರಮ ವಹಿಸಿದ್ದಾರೆ. ಅದರಂತೆ ತಾವು ಸಹ ಅವರಿಗೆ ಬೆಂಬಲವಾಗಿ ನಿಂತು ಅವ್ರಿಗೆ ಸಹಕಾರ ಕೊಟ್ಟು ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಾಬು ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದೀರಾ. ಮತ್ತು ಅದೇ ರೀತಿ ಬಾಬು ಅವರು ಸಹ ತಮಗೆ ಏನೇ ಒಂದು ಡೈರಿಗಳಲ್ಲಿ ಕಷ್ಟ ಸುಖಗಳು ಇರಲಿ, ಡೈರಿ ಅಭಿವೃದ್ಧಿ ವಿಚಾರದಲ್ಲೂ ಸಹ ಹೆಚ್ಚಿನ ಒಂದು ಸಹಕಾರವನ್ನು ನಿಮಗೆ ನೀಡಿದ್ದಾರೆ. ಅದರ ಫಲವಾಗಿ ಇವತ್ತು ಅವರನ್ನು ನಿರ್ದೇಶಕರಾಗಿ ಮಾಡಿದ್ದೀರ. ಅದೇ ರೀತಿ 4 ತಾಲೂಕುಗಳಲ್ಲಿ ನಮ್ಮ ಸುಮಾ ಮೇಡಮ್ನವರು 2ನೇ ಬಾರಿ ಆಯ್ಕೆ ಆಗಿರ್ತಾರೆ, 1ನೇ ಬಾರಿ ಆಯ್ಕೆ ಆಗಿರ್ತಾರೆ. ಅವರು ಸಹ ರೈತರ ಪರವಾಗಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿಕೊಂಡಿರ್ತಾರೆ ಮತ್ತು ಅನೇಕ ಸಮಾಜ ಸೇವೆಗಳಲ್ಲಿ ಅವರ ರವಿಚಂದ್ರ ರೆಡ್ಡಿ ಅವರು ಅವರ ಹಸ್ಬೆಂಡ್ ಅವರು ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ರೈತರ ಪರವಾಗಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಹಾಲು ಉತ್ಪಾದಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆದ ಸಂದರ್ಭದಲ್ಲಿ ಅವರು ಗಟ್ಟಿಯಾಗಿ ನಿಂತ್ಕೊಂಡು ಈ ಒಂದು ಹಾಲು ಒಕ್ಕೂಟವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ಸಹ ಅವರಿಗೆ 4 ತಾಲೂಕುಗಳಲ್ಲಿ ಪ್ರಚಂಡ ಬಹುಮತದೊಂದಿಗೆ 4 ತಾಲೂಕಿನ ಮಹಿಳಾ ಡೆಲಿಗೇಟ್ ಸದಸ್ಯರು ಹೆಚ್ಚಿನ ಬಹುಮತದೊಂದಿಗೆ ಗೆಲ್ಲಿಸಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥ ಇಡೀ 4 ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳ ಈ ಸಂದರ್ಭದಲ್ಲಿ ಬಂದಿದ್ದೀನಿ. ಅಂತಂದ್ರೆ ಅಣ್ಣಂದ್ರು ಕೂಡ ಒಂದು ದೊಡ್ಡ ಹಸ್ತ ಇರುತ್ತೆ. ಯಾಕೆ ಅಂದ್ರೆ ಅಣ್ಣಂದ್ರು ಹೇಳಿದ್ರೆ ಅಕ್ಕಂದ್ರೆ ನಾನು ತಿಳ್ಸಕ್ಕಾಗೋದು ಅಲ್ವಾ. ಅಕ್ಕಂದ್ರು ಬರೀ ಎಲ್ಲ ಅಣ್ಣಂದ್ರು ಮಾತು ಕೇಳ್ದೆ ಯಾರು ಓಟ್ ಹಾಕಲ್ಲ. ಹಾಗಾಗಿ ಅವರು ನಮಗೆ ಪಾಪ ಅಣ್ಣಂದ್ರೆಲ್ಲ ಹೆಲ್ಪ್ ಮಾಡಿ ಅವ್ರಿಗೆ ಹೇಳಿ ನಮ್ಗೆ ಓಟ್ ಹಾಕಿ ಇವತ್ತು ನಾನು ನಿಲ್ಸಿರೋದಕ್ಕೆ ಎಲ್ರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಹೇಳ್ತೀನಿ. ಹಾಗೆ ನನಗೆ 4 ಕ್ಷೇತ್ರಗಳು ಬರುತ್ತೆ. ಬಾಗೇಪಲ್ಲಿ ತಾಲೂಕು ಮತ್ತು ಚೇಳೂರು, ಶಿಡ್ಲಘಟ್ಟ, ಚಿಂತಾಮಣಿ. ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಅಕ್ಕಂದರು ಮತ್ತು ನನ್ನ ತಂಗಿಯರು ಕೂಡ ನನಗೆ ಓಟ್ ಹಾಕಿ ಗೆಲ್ಲಿಸಿರ್ತಾರೆ.
ನಿಜವಾಗ್ಲೂ ನಾನು ಅವ್ರಿಗೆಲ್ರಿಗೂ ಕೂಡ ಇನ್ನೊಂದ್ಸರಿ ಅವ್ರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತು ನಾನು ಈ ನಮ್ಮ ಒಕ್ಕೂಟದಿಂದ ಯಾವುದೇ ಒಂದು ವಿವಿಧ ಸವಲತ್ತುಗಳೇನಿರುತ್ತೆ ಅದನ್ನೆಲ್ಲ ಕೂಡ ನಮ್ಮ ಇದರಿಂದ ಎಲ್ಲ ಒಂದು ಸಂಘಗಳಿಗೆ, ಮಹಿಳಾ ಸಂಘಗಳಾಗಿರೋದ್ರಿಂದ ಏನೇ ಇದ್ರೂ ಕೂಡ ಅದಕ್ಕೆಲ್ಲದಕ್ಕೂ ನಾನು ಮುಂದೆ ನಿಂತು ಆಗೋ ಕೆಲಸಗಳಿಗೆಲ್ಲನೂ ನಾನು ನೋಡ್ಕೊತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಬಣ್ಣ ಅವ್ರ ಸಪೋರ್ಟ್ ಇರೋದ್ರಿಂದ, ಯಾಕೆಂದರೆ ನಾನು ಇನ್ನೂ ಹೊಸದಾಗಿ ಗೆದ್ದು ಬಂದಿದ್ದೀನಿ, ಹೆಂಗೆ ಅಂತ ನನಗಿನ್ನ ಕೆಲವೆಲ್ಲ ಗೊತ್ತಿರಲ್ಲ. ಅದಕ್ಕೆ ಬಾಬಣ್ಣ ಅವರು ಇದರಲ್ಲಿ ನಾನು ಎಲ್ಲ ಕೆಲಸಗಳು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈಗಾಗಲೇ ಲಕ್ಷ್ಮಣ ರೆಡ್ಡಿ ಅವರು ಹಲವಾರು ವಿಚಾರಗಳನ್ನು ಪ್ರಾಸ್ತಾವಿಕವಾಗಿ ತಮ್ಮ ಮುಂದೆ ಈಗ ಭಾಷಣದ ಮುಖಾಂತರ ಹೇಳಿದ್ದಾರೆ. ನಾನು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ಕುಟುಂಬಕ್ಕೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ನಮ್ಮ ಮನೆಯಲ್ಲಿ ಯಾರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ರಾಜಕಾರಣದಲ್ಲಿ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಕೂಡ ಯಾರು ಕೂಡ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥವ್ರು, ಒಂದು ಪ್ರಗತಿಪರ ರೈತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಅದೇ ನೀವು ಕೂಡ ನಾನು ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದು, ಆಗಾರ್ವ ಶ್ರೀಮಂತ ಅಲ್ಲ ನಾನು. ಕಾರಣ ನನ್ನ ಒಂದು ವಿದ್ಯಾರ್ಥಿ ದಶೆಯಿಂದಲೇ ಬಹುಶಃ ರಾಜಕಾರಣಕ್ಕೆ ನಾನು ಪಾದಾರ್ಪಣೆ ಮೊದಲು ನಾನು ವಿದ್ಯಾರ್ಥಿ ಕಾಂಗ್ರೆಸ್ ಮುಖಾಂತರ, ನನ್ನ ಹಲವಾರು ಸ್ನೇಹಿತರ ಮುಖಾಂತರ ನಾನು ಇವತ್ತು ರಾಜಕಾರಣಕ್ಕೆ ಅನಿರೀಕ್ಷಿತವಾಗಿ ನಾನು ಬರಬೇಕಾಯಿತು. ಆದರೂ ಕೂಡ ಅದನ್ನು ನಾನು ಬಂದ ಮೇಲೆ ಬಹುಶಃ ನಾನು ಅದು ಬರದೇ ಇದ್ದಿದ್ರೆ ನಾನು ಈ ಹಂತಕ್ಕೆ ಬೆಳೀಲಿಕ್ಕೆ ಅವಕಾಶ ಇದೆ. ಮತ್ತು ವಾಪಸ್ ಬಂದು ಮತ್ತೆ ಇಲ್ಲಿ ಡಿಗ್ರಿಗೆ ಸೇರಿದೆ. ನಾನು ಇಲ್ಲಿ ನಮ್ಮ ಚಿಂತಾಮಣಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡಿಗ್ರಿಗೆ ಸೇರಿದ ಮೇಲೆ ವಿದ್ಯಾರ್ಥಿ ಕಾಂಗ್ರೆಸ್ ಮುಖಾಂತರ ಈಗ ನಮ್ಮ ಸ್ನೇಹಿತರು ಯಾರು MLC ಅವರಿದ್ದಾರೆ, ಅನಿಲ್ ಕುಮಾರ್ ಅವರು, ನಾವೆಲ್ಲ ಜೊತೆಯಾಗಿ ಬೆಳೆದು ಬಂದವರು. ನಾವೆಲ್ಲ ಹಿಂದೆ ವಿದ್ಯಾರ್ಥಿ ಕಾಂಗ್ರೆಸ್ ಇರ್ಬೋದು ಅಥವಾ ಯೂತ್ ಕಾಂಗ್ರೆಸ್ ಇರ್ಬೋದು, ಹಲವಾರು ರೀತಿಯಲ್ಲಿ ಕೂಡ ರಾಜಕಾರಣಕ್ಕೆ ಯಾವುದೊಂದು ಪಕ್ಷ ಬೇಕು, ವೇದಿಕೆ ಬೇಕು. ಅದೇ ರೀತಿ ಆಗ ನನಗೆ ಆಗಿನ ನನ್ನ ನೆಚ್ಚಿನ, ಈಗಲೂ ಕೂಡ ನನ್ನ ನಾಯಕರು ದಿವಂಗತ ರಾಜೀವ್ ಗಾಂಧಿಯವರ ಒಂದು ನೆನಪು ಇವತ್ತು ಕೂಡ ಕಾಡ್ತಾಯಿದೆ. ಅವರು ಭಾಳ ಚಿಕ್ಕ ವಯಸ್ಸಲ್ಲಿ ಅವರು ಕೂಡ ಕುಟುಂಬವನ್ನು ಕಳ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಅವರು ಭಾಳ ದೂರದೃಷ್ಟಿ ಇಟ್ಕೊಂಡು ಈ ದೇಶವನ್ನು ಭಾಳ ಪ್ರಗತಿ ಪಥಕ್ಕೆ ಕೊಂಡೊಯ್ಯಬೇಕು ಮತ್ತು ತಂತ್ರಜ್ಞಾನದಲ್ಲಿ ಮುಂದೆ ತರಬೇಕು, ಪಂಚಾಯತಿ ರಾಜ್ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಬಹುಶಃ ಯುವಕರಿಗೆ 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಕೂಡ ನಾನು ಆಕರ್ಷಿತನಾಗಿ ನಾನು ಕೂಡ ರಾಜಕಾರಣಕ್ಕೆ ಬಂದೆ. ಬಹುಶಃ ಅವರ ಒಂದು ವಿಚಾರಧಾರೆಯಲ್ಲಿ ಮುಂದುವರೆದ ಮೇಲೆ ನಾನು ಕೂಡ ಹಂತವಾಗಿ ಬೆಳ್ಕೊಂಡು ಬಂದೆ. ಮತ್ತು ನಾನು 91, 92, 93ರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ರಾಜಕಾರಣದ ಯುವ ಕಾಂಗ್ರೆಸ್ಸಿಂದ ಬಂದ ಮೇಲೆ 2000 ಇಸ್ವಿಯಲ್ಲಿ ನನ್ನ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಹಿಂದೆ ತಾಲೂಕು ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಇದೆ 2025. ಅಲ್ಲಿಂದ ನಾನು ರಾಜಕೀಯ ಏನು ಪ್ರವೃತ್ತಿ ಇತ್ತು ಅದು ವೃತ್ತಿಯಾಗಿ ಬೆಳೆದು ಬಿಡ್ತೇನೆ. ಅದನ್ನೇ ನಾನು ಸಾರ್ವಜನಿಕ ಜೀವನದಲ್ಲಿ ಒಂದು ವ್ಯವಸ್ಥೆಯನ್ನು ತರಬೇಕು, ಬಡವರು, ಸಾಮಾನ್ಯ ವರ್ಗದವರು, ರೈತರು ಮತ್ತು ಎಲ್ಲ ರೀತಿಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕು, ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಇದೆ ಅಂದರೂ ಕೂಡ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಇದನ್ನು ನಾವು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು 2020 ನಾನು ಯಾವುದೇ ಕ್ಷೇತ್ರದಲ್ಲಿ ನನ್ನ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ಒಬ್ಬ ನಿರ್ದೇಶಕನಾಗಿ ಆಯ್ಕೆ ಆದಮೇಲೆ ನಾನು ಮಾಡ್ತಕ್ಕಂಥ ಕೆಲಸ ಎಲ್ರಿಗೂ ಮಾಡಬೇಕಾಗ್ತದೆ. ಆ ಅಭಿವೃದ್ಧಿ ಇವತ್ತೆಲ್ಲ ನಾಳೆ ನನ್ನನ್ನು ನಾನು ಮುಂದೆ ಚುನಾವಣೆ ನಿಲ್ಲದೇ ಇರ್ಬೋದು ಅಥವಾ ನಿಲ್ಬೋದು, ಅದನ್ನು ಸ್ಮರಿಸ್ತಾರೆ. ಇವತ್ತು ನಾನು ಬೇರೆಯವ್ರನ್ನೆಲ್ಲ ವಿರೋಧ ಮಾಡ್ಕೊಂಡು, ಯಾಕಂದರೆ ರೈತರ ಸಮಸ್ಯೆ ಇದು, ಬೇರೆ ಸಮಸ್ಯೆ ಅಲ್ಲ, ರೈತರ ಸಮಸ್ಯೆ ಇದು. ನಾನೆಲ್ಲ ಒಂದು ಕಡೆ ವಿರೋಧ ಪಕ್ಷದವ್ರಿಗೆ ಆಗಲಿ ಬೇರೆಯವ್ರು ತೊಂದರೆ ಮಾಡಿದ್ರೆ ನನಗೆ ಶಾಪ ಆಗ್ತದೆ. ಎಲ್ಲ ಇರ್ತಕ್ಕಂಥ ರೈತರು ಕೂಡ ಹಾಳಾಗ್ತಕ್ಕಂಥವ್ರು, ಎಲ್ಲ ಪಕ್ಷದವ್ರು ಕೂಡ ಹಾಳಾಗ್ತಕ್ಕಂಥವ್ರೆ. ನಾನು ಆ ಕೆಲಸವನ್ನು ನನ್ನ ಜೀವನ ಪೂರ್ತಿ ಮಾಡೋದಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿ ಪ್ರಾಮಾಣಿಕವಾಗಿ ಆ ಜನರ ಸೇವೆ ಮತ್ತು ರೈತರ ಸೇವೆಯನ್ನು ಮಾಡಲಿಕ್ಕೆ, ಮತ್ತು ನನಗೆ ಗೊತ್ತಿರ್ತಕ್ಕಂಥ ಇತಿಮಿತಿಯಲ್ಲಿ ಒಕ್ಕೂಟಕ್ಕೆ ಯಾವ ರೀತಿ ಇವತ್ತು ನಾವು ಒಕ್ಕೂಟವನ್ನು ಬೆಳೆಸಬೇಕಂತ ಕೂಡ ಭಾಳ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತೀನಿ. ಬಹುಶಃ ನಾನು ಅದನ್ನೇ ಒಂದು ಚಿಂತನೆಯಾಗಿ ತಗೊಂಡಿದ್ದೀನಿ. ನಾನು ಯಾವ ರೀತಿ ಒಕ್ಕೂಟ ವಿಭಜನೆ ಆದಮೇಲೆ ಅದನ್ನು ಭಾಳ ಎತ್ತರಕ್ಕೆ ತಗೊಂಡು ಹೋಗ್ಬೇಕು, ಇಡೀ ರಾಜ್ಯದಲ್ಲೇ ಒಳ್ಳೆ ಹೆಸರು ಮಾಡಬೇಕು ಈ ಒಕ್ಕೂಟದಲ್ಲಿ, ಅವಧಿಯಲ್ಲಿ ಅಂತ ದೊಡ್ಡ ಒಂದು ಕನಸನ್ನು ಕೂಡ ನಾವು ಕಟ್ಕೊಂಡಿದ್ದೀವಿ. ಇವತ್ತೆಲ್ಲ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಪಕ್ಷ, ವಿರೋಧ ಪಕ್ಷದವರಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನಾವು ಇವತ್ತು ನಾವೆಲ್ಲರೂ ಕೂಡ ಒಕ್ಕೂಟವನ್ನು ಬೆಳೆಸತಕ್ಕಂಥ ಜವಾಬ್ದಾರಿಯನ್ನು ನಮಗೆಲ್ಲ ಹಿರಿಯ ನಾಯಕರು ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕಾಗ್ತದೆ. ಇಂಥ ಒಂದು ಪ್ರಯತ್ನಗಳನ್ನು ನಮ್ಮ ತಾಲೂಕಲ್ಲೂ ಅಷ್ಟೇ ಯಾವುದೇ ರೀತಿ ನಾನು ಚಾಚು ತಪ್ಪದೆ, ಯಾವುದೇ ರೀತಿ ದ್ರೋಹ ಮಾಡಿದೆ,
ಯಾವುದೇ ರೀತಿಯಲ್ಲಿ ಮೋಸ ಮಾಡಿದಿರ ನಾನು ಆ ಕಾರ್ಯಕ್ರಮಗಳನ್ನು ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ಹಿಂದೆ ಇಡೀ ತಾಲೂಕಲ್ಲೇ ಇತ್ತು ನನಗೆ. ಇವತ್ತು ಬರೀ ಸಣ್ಣ ಒಂದು 2 ಹೋಬಳಿ ಸೇರಿ ಅವಕಾಶ ಕೊಡಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ 100% ಮಾಡ್ತೀನಿ ನಾನು. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ ನಾನು. ನಿಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆಗಳು, ನಿಮ್ಮೆಲ್ಲರ ಆಶೀರ್ವಾದ ನಾನು ಯಾವತ್ತೂ ಕೂಡ ಸದಾ ಬಯಸ್ತೀನಿ ನಾನು. ಎಲ್ಲ ಕೂಡ ಹಿಂಗೆ ನನಗೆ ಸಹಕಾರಿ ಆಗಬೇಕಾಗ್ತದೆ. ಮುಂದೆ ಕೂಡ ನೀವು ಹೇಳಿರ್ತಕ್ಕಂಥ ಕೆಲಸಗಳೆಲ್ಲ ನಾನು ಈಗೇನು ಪೆಂಡಿಂಗ್ ಇದೆಯೋ, ಕೆಲವು ಗ್ರಾಮಗಳಲ್ಲಿ ಕಟ್ಟಡಗಳು ಪೆಂಡಿಂಗ್ ಇದೆ, KMCಗಳು ಪೆಂಡಿಂಗ್ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಇವತ್ತೇನು ಪೆಂಡಿಂಗ್ ಕೆಲಸ ಇದೆ ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಮತ್ತು ಏನಿವತ್ತು ವಿಶೇಷವಾಗಿ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಮತ್ತು ಬೈರ್ತಿ ಸುರೇಶ್ ಅವರು ಮತ್ತು ನನ್ನ ಸ್ನೇಹಿತರು, ನನ್ನ ಅಣ್ಣ ಅಂತ ಹೇಳಬೇಕು, ನಂಜೇಗೌಡರ ಒಂದು ಆಶೀರ್ವಾದದಿಂದ ಏನು ಇವತ್ತು ಐಸ್ ಕ್ರೀಮ್ ಪ್ಲಾಂಟ್ ಕೊಟ್ಟಿದ್ದಾರೋ, ಬಹುಶಃ ನಿನ್ನೆಯಿಂದ ನಾವು ನಮ್ಮ ನಿರ್ದೇಶಕರಲ್ಲಿ ಇದಕ್ಕೆ ಹೋಗಿದ್ವಿ, ಟೂರ್ ಹೋಗಿದ್ವಿ ನಮ್ಮ ರಾಜ್ಯದಲ್ಲೇ. ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ, ಅಲ್ಲೆಲ್ಲ ಕೂಡ ಇವತ್ತು ಏನು ಯಾವ ರೀತಿ ವೈಜ್ಞಾನಿಕವಾಗಿ ಇವತ್ತು ಒಕ್ಕೂಟವನ್ನು ಬೆಳೆಸಿದ್ದಾರೆ, ಯಾವ ರೀತಿ ಒಂದು ತಂತ್ರಜ್ಞಾನವನ್ನು ತಂದಿದ್ದಾರೆ ಎಲ್ಲ ನಾವು ಎಲ್ಲ ನೋಡಿ ಬಂದಿದ್ದೀವಿ. ಬಹುಶಃ ಅಲ್ಲಿ ನಾವು ನೋಡಿದಾಗ ನಮ್ಮ ಐಸ್ ಕ್ರೀಮ್ ಪ್ಲಾಂಟ್ ಇವತ್ತು ಭಾಳ ಉನ್ನತ ಮಟ್ಟದಲ್ಲಿ ಇವತ್ತು ನಾವು ಅದನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದೆಲ್ಲ ಹಿಂದೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ನಿರ್ದೇಶಕರ ಸಹಕಾರ, ವಿಶೇಷವಾಗಿ ನಮ್ಮ ನಂಜೇಗೌಡರ ಒಂದು ಸಹಕಾರ, ಅವರ ಒಂದು ನನಗೆ ಕೊಟ್ಟಿರ್ತಕ್ಕಂಥ ಮಾತಿನ ಮೇಲೆ ಏನಿವತ್ತು ಕಟ್ಟಡ ನಡೀತಿದೆಯೋ ಅದು ಇನ್ನು 2-3 ತಿಂಗಳಲ್ಲಿ ಪೂರ್ಣ ಆಗ್ತದೆ. ಬಹುಶಃ ನೀವೆಲ್ಲ ನೋಡ್ಬೋದಾಗ ಬೇರೆ ತಾಲೂಕುಗಳು ಕೂಡ ಈಗ ಇವೆಲ್ಲ ಗುಜರಾತ್ ಬೇರೆ ಕಡೆ ಎಲ್ಲ ಹೋಗ್ತೀರ ಮುಂದೆ, ಅಲ್ಲಿ ಕೂಡ ನೋಡಿ, ಅಲ್ಲಿ ತಂತ್ರಜ್ಞಾನಕ್ಕೂ ಇಲ್ಲಿ ಕೂಡ ಏನು ತಂತ್ರಜ್ಞಾನ ಮಾಡಿದ್ದೀವಿ ಅಂತ ನಾವೇ ಹಿಂದೆ ನಿಂತು ಅದಕ್ಕೆ TPR ಮಾಡಿ ಎಲ್ಲ ಮಾಡಿ ಎಲ್ಲ ಒಂದು 3 ತಿಂಗಳಲ್ಲಿ ಅದು ಏನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಚಿವರ ಲೋಕಾರ್ಪಣೆ ಮಾಡ್ತಾರೆ, ಅದನ್ನು ನಂಜೇಗೌಡರು ಬರ್ತಾರೆ. ಎಲ್ಲ ಸಹಕಾರದಿಂದ ಇವತ್ತು ನಾವು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಯಾವುದೋ ಒಬ್ಬ ವ್ಯಕ್ತಿ ಇರ್ಬೋದು, ನಾನು 3 ಸರ್ತಿ ನಿರ್ದೇಶನ ಆದರೆ ನನಗೇನು ಕೊಂಬುಗಳೇನು ಬರೋದಿಲ್ಲ ಅಥವಾ ನನಗೇನು ಸೀನಿಯರ್ಟಿ ಏನು ಬೆಳೆಯೋದಿಲ್ಲ. ಆದರೆ ಇದ್ದ ಅವಧಿಯಲ್ಲಿ ನಾವು ಏನು ಆ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ನಾವು ನಮ್ಮ ಜೀವನ ಪೂರ್ತಿ ನಾವು ಸಾಯೋವರೆಗೂ ನೆನಪಿಸ್ತಕ್ಕಂಥ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಂಡು ನಾವು ಮಾಡಿದ್ರೆ ಅದಕ್ಕೆ ಬದುಕಕ್ಕೆ ನನ್ನ ಒಂದು ಬದುಕಿಗೆ ಸಾರ್ಥಕ ಆಗ್ತದೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನನ್ನನ್ನು ತಾವೆಲ್ಲ ಕರೆದು ಎಷ್ಟೋ ಆದರಪೂರ್ವಕವಾಗಿ ನನ್ನನ್ನೆಲ್ಲ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಸನ್ಮಾನ ಮಾಡಿದ್ದೀರಾ. ನಾನು ಇಡೀ ಜೀವನ ಪೂರ್ತಿ ನಾವೇನು ಇವತ್ತು ನನ್ನ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರೋ ಅದಕ್ಕೆ ನಾನು ಚಿರುರುಣಿ ಆಗುತ್ತೆ ಅಂತ ಹೇಳಿದ್ರೆ ವೇದಿಕೆ ಮುಂದಿರ್ತಕ್ಕಂಥ ಗೌರವಾನ್ವಿತ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ಮತ್ತು ನಮ್ಮ ಕಾರ್ಯದರ್ಶಿಗಳು, ವಿಶೇಷವಾಗಿ ನಮ್ಮ ಇರ್ತಕ್ಕಂಥ ಮಹಿಳಾ ಕ್ಷೇತ್ರದ ಎಲ್ಲ ನಮ್ಮ ಅಕ್ಕ ತಂಗಿಯರು, ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ನಾನು ವಂದನೆ ಹೇಳ್ತೀನಿ. ನನ್ನ ಭಾಷಣ ಜಯ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.